ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಏನಪ್ಪ ಇಲ್ಲಿ ಕಾಡಲ್ಲಿದ್ದೀನಿ ಅಂದ್ಕೊಂಡಿದ್ದೀರಿ. ಸುತ್ತು ನಾನು ಬಂದಿರೋದು ಆವಲೆ ಬೆಟ್ಟಕ್ಕೆ. ಇದು ಬಂದುಬಿಟ್ಟು ಬೆಂಗಳೂರಿಂದ ಒಂದು 80 ಇಲ್ಲ 75 ಕಿಲೋಮೀಟ್ರ್ ಇರುತ್ತೆ. ಒಂದಿನ ಆರಾಮಾಗಿ ಹೋಗ್ಬರೋದು, ಡೇ ಔಟು. ನಾನು ಒಬ್ಬನೇ ಬಂದಿಲ್ಲ ನೋಡಿರಿ, ನಮ್ಮ ಹುಡುಗನ ಹಾಕೊಂಡ್ಬಂದಿದ್ದೀನಿ. ಇವನೇ ಡೈಲಿ ಎಲ್ಲೋದ್ರೂ ಹಾಕೊಂಡು ಹೋಗ್ತೀನಿ. ಇಲ್ಲ ಇನ್ನೊಬ್ಬ ಇದ್ದಾನೆ, ಅವನೆಲ್ಲೋ ಹೋಗಿದ್ದಾನೆ, ಅದಕ್ಕೋಸ್ಕರ ಅವ್ನ ಕೆಲಸ ಇದೆ. ಮೇಲೆ ಹೋಗಿ ಎಲ್ಲ ತೋರಿಸ್ತೀನಿ ಕ್ಲೀನಾಗಿ, ಯಾವ ಥರ ಇರುತ್ತೆ ಏನು ಅಂತೆಲ್ಲ. ಇಲ್ಲಿ ಬಂದುಬಿಟ್ಟು ಮೇಯ್ನ್ ಒಂದು ಕಲ್ಲಿರುತ್ತಲ್ಲ, ಅದೇ ಮೇಯ್ನ್ ಸ್ಪಾಟ್ ಇಲ್ಲಿ. ಅದಕ್ಕೋಸ್ಕರನೇ ಇಲ್ಲಿ ಬರ್ತಾರೆ. ನಾವು ಬೆಳಗ್ಗೆ ಬಿಟ್ಟಿದ್ದು ಲೇಟ್ ಆಯ್ತು ಸ್ವಲ್ಪ. ಈಗ ಟೈಮ್ ಬಂದು 10:40 ಆಗಿದೆ. ಬಿಸಿಲು ಬಂದುಬಿಟ್ಟಿದೆ ನೋಡಿ, ಬಿಸಿಲು ಹೊಡಿತಾ ಇದೆ ನೋಡಿರಿ. ಫುಲ್ ಎಲ್ಲಿ ಆಫ್ ರೋಡಿಂಗ್ ಮಾಡ್ಕೊಬರಕ್ಕೆ ಒಂದು ಸ್ವಲ್ಪ ದೂರ, ಒಂದು 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಆಫ್ ರೋಡಿಂಗ್ ಇರುತ್ತೆ. ಇದೇ ಥರ ರೋಡ್ ಇದೆ, ಆದರೆ ಎಲ್ಲ ಕಿತ್ತೋಗ್ಬಿಟ್ಟಿದೆ ನೋಡಿರಿ. ಯಾವ ಥರ ಇದೆ ಅಂದರೆ ಆಫ್ ರೋಡಿಂಗು ಫುಲ್ ಎಲ್ಲ ಕಲ್ಲು ಕಿತ್ತೋಗ್ಬಿಟ್ಟಿದೆ ರೋಡು. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ರೋಡ್ ಸ್ವಲ್ಪ ಇಲ್ಲಿ ಚೆನ್ನಾಗಿರೋದು ಬಂದಿದೆ. ಇನ್ನೂ ರೋಡ್ ತೋರಿಸ್ತೀನಿ. ಫುಲ್ ಎಲ್ಲ ರೋಡೆಲ್ಲ ಅಧ್ವಾನವಾಗಿದೆ. ಒಳ್ಳೆ ಆಫ್ ರೋಡಿಂಗ್ ಅಂತೂ ಮಾಡ್ಬೋದು. ಯಾವುದಾದ್ರು ಎಕ್ಸ್ಪಲ್ಸು, ಹಿಮಾಲಯನು ಅದು ಇದು ತಂದರೆ ಒಳ್ಳೆ ಆಫ್ ರೋಡಿಂಗ್ ಮಾಡ್ಬೋದು. ನೋಡಿರಿ ರೋಡೆಲ್ಲ ಹಿಂಗೆ ಇದೆ, ಕಿತ್ತೋಗಿದೆ. ಮಳೆ ಬಿದ್ದು ಕಲ್ಲು ಗಿಲ್ಲು ಎಲ್ಲ ಗುಣಿ ಎಲ್ಲ, ಒಳ್ಳೆ ಆಫ್ ರೋಡಿಂಗ್ ಮಾಡ್ಬೋದು. ಇದೇ ಮೇನ್ ಪಾರ್ಕಿಂಗು. ಮೇಲೆಗಡೆನೂ ಪಾರ್ಕಿಂಗ್ ಇದೆ, ಆದರೆ ನಮ್ಮನ್ನೆಲ್ಲ ಬಿಡಲ್ಲ. ಇಲ್ಲ ಲೋಕಲ್ ಏಟ್ಸ್ ಇಲ್ಲ ಏನಾದರೂ ಪರ್ಮಿಷನ್ ಏನಾದರೂ ಬೇಕೇನೋ ಗೊತ್ತಿಲ್ಲ. ನಾವು ಕೇಳಿದ್ರಿ ದುಡ್ಡು ಕೊಡ್ತೀವಿ ಬಿಡಿ ಅಂತ, ಆದರೂ ಬಿಡಲಿಲ್ಲ. ಲಾಸ್ಟ್ ಟೈಮ್ ಹೋದಾಗೂ ಕೇಳಿದ್ವಿ, ಬಿಡಲಿಲ್ಲ. ನೋಡಿ ಇದೇ ಮೇನ್ ಎಂಟ್ರೆನ್ಸು ಹೋಗೋದಕ್ಕೆ. ರೋಡು ಇರುತ್ತೆ ನೋಡ್ರಿ ಕಾರೆಲ್ಲ ಹೋಯ್ತಲ್ಲ, ಇದೇ ರೋಡಲ್ಲೇ. ನಾವು ಇಲ್ಲ ಸ್ಟೆಪ್ಸ್ ಇರುತ್ತೆ, ಸೀನಿಕ್ ವೇ ಇರ್ತದೆ, ಒಂಥರ ಸಖತ್ ಅಡ್ವೆಂಚರ್ ಆಗಿರುತ್ತೆ. ಈ ಬೆಟ್ಟಕ್ಕೆ ಮೇಲೆ ಟ್ರಕ್ಕಿಂಗ್ ಮಾಡಬೇಕಾದ್ರೆ ರೋಡು ಇದೆ, ರೋಡಲ್ಲೇ ಹೋಗ್ಬೋದು. ಒಂದು ಸ್ವಲ್ಪ ದೂರ ಈ ಥರ ಸ್ಟೇರ್ ಕೇಸು ಇದೆ ನೋಡಿರಿ. ಈ ಬೆಟ್ಟ ಒಂದು 2 ಕಿಲೋಮೀಟ್ರ್ ಇರುತ್ತೆ ಮೇಲೆಗೆ. ಸಖತ್ ಅಡ್ವೆಂಚರ್ಸ್ ಆಗಿದೆ ಸ್ವಲ್ಪ. ನಮ್ಮ ಕೈಯಲ್ಲಿ ಮೆಟ್ಲೆಲ್ಲ ಹತ್ತಕ್ಕಾಗಲ್ಲ ಅಂದರೆ ಆರಾಮಾಗಿ ರೋಡಲ್ಲಿ ಹೋಗ್ಬರ್ಬೋದು. ಬೈಕೆಲ್ಲ ಬಿಡ್ತಾರೆ, ಆದರೆ ಲೋಕಲ್ ಏಟ್ಸ್ ಮಾತ್ರ ಬಿಡ್ತಾರೆ. ಇಲ್ಲಿ ದೂರದಿಂದ ಬಂದವ್ರಿಗೆಲ್ಲ ಬಿಡಲ್ಲ. ಇಲ್ಲ ಅವ್ರು ಯಾರಾದರೂ ಗೊತ್ತಿರೋದು ಮಾತಾಡ್ಕೊಂಡು ಬರಬೇಕು. ಬಂದರೆ ರೋಡ್ ಯಾವ ಥರ ಇರುತ್ತೆ ನೋಡಿರಿ. ಈ ಥರ ಎಲ್ಲ ದೂರ್ಕೊಂಡೆಲ್ಲ ಹೋಗ್ಬೇಕು. ಫುಲ್ ಎಲ್ಲ ಒಂಥರ ಗುಹೆ ಥರ ಇದೆ, ಗುಹೆ ಥರದ್ರಲ್ಲಿ ಹೋಗ್ಬೇಕು. ಅದೇ ಹೇಳಿಲ್ಲ, ಏನಾದ್ರು ಮಾತಾಡಿದ್ರೆ ಬಿಡ್ತಾರೆ. ಇಲ್ಲ ಅವ್ರಿಗೆ ಏನೋ ಸ್ವಲ್ಪ ದುಡ್ಡು ಕೊಡಬೇಕು. ನಡಿ ಅಡ್ವೆಂಚರ್ ಮಾಡೋಣ. ನೋಡ್ರಿ ಎಲ್ಲ ಫುಲ್ಲು ಗುಹೆ, ಗಿಡಗಳಲ್ಲಿ ಸೆಂಟ್ರಲ್ಲಿ ಹೋಗ್ಬೇಕು. ನೋಡಿರಿ ರೋಡ್ ಯಾವ ಥರ ಅಡ್ವೆಂಚರ್ಸ್ ಆಗಿದೆ ಅಂದರೆ ನಡ್ಕೊಂಡು ಹೋಗೋದು. ಫುಲ್ ಎಲ್ಲ ಗಿಡಗಳೆಲ್ಲ ಇರುತ್ತೆ, ಬೊಕ್ಕೊಂಡೆಲ್ಲ ಹೋಗ್ಬೇಕು. ನೋಡಿರಿ ರೋಡ್ ಇರುತ್ತೆ, ಅಲ್ಲಲ್ಲಿ ಮೆಟ್ಲು ಇರುತ್ತೆ. ನಡ್ಕೊಂಡು ಹೋಗೋರು ಮೆಟ್ಲಲ್ಲಿ ಹೋಗ್ಬೋದು, ಇಲ್ಲ ಹಿಂಗೆ ಹೋಗ್ಬೋದು. ನೋಡಿರಿ ಕಾರೆಲ್ಲ ಬಿಡ್ತಾ ಇದ್ದಾರೆ. ಆದರೆ ನಮ್ಮ ವೆಹಿಕಲ್ಸ್ ಮಾತ್ರ ಬಿಡಲ್ಲ. ಇಲ್ಲಿನ ಲೋಕಲ್ ಅವ್ರಿಗೆ ಮಾತ್ರ ಬಿಡ್ತಾರೆ. ಲೋಕಲ್ ಅವರು ಇಲ್ಲ, ಏನಾದ್ರು ದುಡ್ಡು ಕೊಡ್ಬೇಕೇನೋ ಅವ್ರಿಗೆ. ನಾವೇನೋ ಕೇಳಿಲ್ಲ, ಕುರಿ ಥರ ಬಂದಿದ್ದೀವಿ. ನಾವು ಕುರಿದಾಗ ಹೋಗಿದ್ದೀರಿ ಅಷ್ಟೇ. ಗುರು ಬರ್ತಾನೆ ಅವ್ರ ಗುರು ವೆಹಿಕಲ್ಸು ನೋಡು. ಬಿಡಲ್ಲ ನಾವು ಮೊನ್ನೆ ಫಸ್ಟ್ ಟೈಮ್ ಬಂದಿದ್ವಲ್ಲ, ಆವಾಗ ಹಂಗೆ ಬಿಟ್ಟಿಲ್ಲ ನಮ್ಮನ್ನು. ಫಸ್ಟ್ ಟೈಮ್ ಬಂದಾಗೂ ಬಿಡಲಿಲ್ಲ, ಅವಾಗೂ ಹಿಂಗೆ ಇಲ್ಲ ಗಾಡಿಗಳು ಬಿಡ್ತಾರೆ. ಅವಾಗ ಗಾಡಿಗಳು ಹೋದ್ರಲ್ಲ, ನಾವು ಕೇಳಿದ್ರಿ ಬಿಡಲ್ಲ ಅಂದರೆ ಬಿಡಲ್ಲ ಅಂದರು ಅವರು. ನೋಡ್ರಿ ಎಲ್ಲ ವೆಹಿಕಲ್ಸ್ ಬರ್ತಾನೆ ಇದ್ದಾವೆ. ನಾವೇ ನಡ್ಕೊಂಡು ಹೋಗ್ತಾ ಇರೋದು ಇಲ್ಲಿ. ನಾವೇ ಅಂದರೆ ಇನ್ನೂ ಸ್ವಲ್ಪ ಜನ ಇದ್ದಾರೆ, ಕೆಳಗಡೆಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಇದೇ ಮೇಲೆಗಡೆ ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾ.
ನೋಡಿ ಎಷ್ಟು ಕಾರ್ ಬಂದಿದೆ, ಎಷ್ಟು ಸ್ವಲ್ಪ ಗಾಡಿಗಳು ಕಾರ್ಗಳೆಲ್ಲ ಮೇಲೆ ಬಂದಿದ್ದಾವೆ. ನಾನು ಅನ್ಕೊಂಡಂಗಿಲ್ಲ ಅವರು ಪೂಜೆ ಮಾಡಿಸೋದಕ್ಕೆ ಇಲ್ಲ ದೂರದಿಂದ ಏನೋ ಪರ್ಮಿಷನ್ ಕೇಳ್ಕೊಂಡು ಬಂದಿರ್ಬೋದು, ಇಲ್ಲ ಎಲ್ಲ ಲೋಕಲ್ ಲೈಟ್ಸ್ ಆಗಿರಬೇಕು ಅನ್ಕೋತೀನಿ. ಮೋಸ್ಟ್ ಆಫ್ ದ ಜಾಸ್ತಿ ಜನನೇ ನಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡಿದ್ರೆ ಮೇಲೆಗಡೆ ಒಂದು ಗೆಸ್ಟ್ ಹೌಸ್ ಇದೆ ಅನ್ಕೋತೀನಿ. ನೋಡಿ ಮೇಲೆ ಪೂಜೆ ಮಾಡಿಸೋದಕ್ಕೆ ಎಲ್ಲ ಐಟಮ್ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ಇಲ್ಲಿ ಸಖತ್ ಕೋತಿ ಕಾಟನ್ನು ಸಖತ್ತಾಗಿದೆ. ಏನಾದರೂ ಬ್ಯಾಗಿಗೆ ತೊಗೊಂಡೋದ್ರೆ ಕಿತ್ಕೊಂಡ್ಬಿಡ್ತದೆ. ನೋಡಿ ಇದೇ ಮೇಲೆಗಡೆ ದೇವಸ್ಥಾನ. ಏನು ದೇವ್ರು ಅಂತ ಗೊತ್ತಿಲ್ಲ ನನಗೆ. ಜಾಸ್ತಿ ಜನ ಬಂದಿದ್ದಾರೆ ಪೂಜೆಗೋಸ್ಕರ, ಪೂಜೆ ಮಾಡಿಸೋದಕ್ಕೆ. ತಮಟೆ ಎಲ್ಲ ಹೊಡಿತಾ ಇದ್ದಾರೆ, ಹೋಗಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಹಾಕ್ತೀನಿ ತಮಟೆ ಹೊಡಿತಾರೆ ಕ್ಲಿಪ್ಪು. ಇಲ್ಲಿ ನೇಚರ್ ನೋಡ್ರಿ ಯಾವ ಥರ ಇದೆ ಅಂತ. ಬೆಟ್ಟದ ಮೇಲೆಯಿಂದ ಫುಲ್ ಕೋತಿಗಳು, ಬ್ಯಾಗು ಅದು ಎಲ್ಲ ಏನು ಜಾಸ್ತಿ ತೊಗೊಂಬಂದರೆ ಕಿತ್ಕೊತವೆ. ಅದರಲ್ಲಿ ಏನೋ ಸ್ನ್ಯಾಕ್ಸ್ ಇದೆ ಅದು ಇದು ಅಂತೇಳಿ ಕಿತ್ಕೊತವೆ. ಅದಕ್ಕೆ ಏನು ಬ್ಯಾಗು ಏನು ತೊಗೊಂಬರಕ್ಕೆ ಹೋಗ್ಬಿಡ್ರಿ. ನಾವೀಗ ಫುಲ್ ಪೀಕಲ್ಲಿದ್ದೀರಿ. ಇಲ್ಲಿ ಪೀಕಲ್ಲಿ ಒಂದು ದೇವಸ್ಥಾನ ಇದೆ ನೋಡಿರಿ. ನೇಚರ್ ನೋಡಿರಿ ಯಾವ ಥರ ಇದೆ. ಫುಲ್ ಟಾಪಿಂದ ನಾವು ತೋರಿಸ್ತೀವಿ. ಫುಲ್ ಕ್ಲೌಡ್ಸು ಅದು ಇದು. ಕೆಳಗಡೆ ಏನೋ ಪೂಜೆ ನಡೀತಾ ಇದೆ ಆ ದೇವಸ್ಥಾನದ ಹತ್ರ. ಅದಕ್ಕೆ ಟಮಟೆ ಹೊಡಿತಾ ಇದ್ದಾರೆ, ಕೇಳಿಸ್ತಾ ಇದೆ ಸೌಂಡು. ನೋಡಿರಿ ನೇಚರ್ ಯಾವ ಥರ ಇದೆ. ಆ ಫೋಟೋ ತೊಗೊಂಡು ಅಲ್ಲೇ ಕೆಳಗಡೆ ಇರೋದು ನೋಡಿ, ನೀರು ಕಾಣಿಸ್ತಾ ಇದೆಯಲ್ಲ ಅಲ್ಲಿ, ಅಲ್ಲೋಗಿ ತೋರಿಸಿ ಯಾವ ಥರ ಇದೆ. ಆ ಕಲ್ದಿರೋ ಸ್ಪಾಟ್ಗೆ ಹೋಗ್ಬೇಕಂದ್ರೆ ಆ ವ್ಯೂ ಪಾಯಿಂಟ್ಗೆ ನೋಡ್ರಿ ಇಲ್ಲಿ ಮೆಟ್ಲು ಇರುತ್ತೆ. ಮೇಲೆ ಹೋದ್ರೆ ದೇವಸ್ಥಾನ, ಫುಲ್ ದೇವಸ್ಥಾನಕ್ಕೆ ಹೋಗ್ಬಿಡ್ತೀರಿ. ಒಂದು ಸ್ವಲ್ಪ ಇಲ್ಲಿ ಜಾಗ ಈ ಥರ ಇರುತ್ತೆ ನೋಡಿ, ತೋರಿಸ್ತೀನಿ ನೋಡಿರಿ. ಈ ಥರ ಜಾಗ ಬರುತ್ತೆ. ಸ್ವಲ್ಪ ಅಡ್ವೆಂಚರಸ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಾದ್ರೆ. ಹಾಂ ಬರ್ತಾಯಿದ್ದೀನಿ ಮೋಹನ್, ಇದ್ದಾರಾ ನೋಡ್ರಿ. ಈ ಥರ ಇಳ್ಕೊಂಡು ಹೋಗ್ಬೇಕು. ಫುಲ್ ಗಾಳಿ, ಮಳೆ, ಲೈಟಾಗಿ ಡ್ರಿಜ್ಲಿಂಗ್ ಆಗ್ತಾಯಿದೆ. ನಾವೆಲ್ಲರೂ ಮಳೆ ಬೀಳ್ತಾಯಿದ್ದೀವಿ ನಡುವೆ, ಯಾಕೆಂದರೆ ಮಳೆಗಾಲ ಅಲ್ವಾ, ಅದಕ್ಕೋಸ್ಕರ. ನೋಡಿರಿ ಅಲ್ಲಿ ಇದಾರಲ್ಲ, ಅದೇ ಅದೇ ಸ್ಪಾಟು. ಇನ್ನೂ ಜನ ಜಾಸ್ತಿ ಇದ್ದಾರೆ ಅಲ್ಲೆಲ್ಲ, ಕಮ್ಮಿ ಇವತ್ತು ಜನ ಆದಷ್ಟು. ನೋಡಿ ಅಲ್ಲಿ ಕಲ್ಲು ಕಾಣಿಸ್ತಿದೆಯಲ್ಲ, ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ, ಅದೇ ವ್ಯೂ ಪಾಯಿಂಟು. ಅಲ್ಲಿ ಸ್ವಲ್ಪ ವಾಟರ್ ಇದೆ. ಅಲ್ಲಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ನೋಡಿ. ಫುಲ್ ಕ್ಲೌಡ್ಸು, ಎಲ್ಲ ಬೆಟ್ಟಗಳೇ ಇದ್ದಾವೆ ಸುತ್ತು. ಯಾಕೆ ಸರ್, ಏಕೆ, ಯಾರ ಹತ್ರ ತೊಗೋಬೇಕು ಸರ್? ಸರ್ ಇದೇ ಸ್ಪಾಟು ವ್ಯೂ ನೋಡೋದಕ್ಕೆ. ನೋಡ್ರಿ ಇಲ್ಲಿದೆ, ಅದು ಪ್ರಾಬಿಟೆಡು, ಹೋಗೋಂಗಿಲ್ಲ. ಇಲ್ಲೇ ಒಬ್ಬರು ಪೊಲೀಸರು ಇರ್ತಾರೆ. ಅಲ್ಲಿ ನೋಡ್ರಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ನಾನು ನೋಡ್ರಿ ವಾಟರು, ಅದ್ರ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳೋದು. ಅದ್ರ ಮೇಲೆ ನಿಂತ್ಕೊಂಡೆ ಫೋಟೋ ತೆಗೆಸ್ಕೊಳೋದು. ಇಲ್ಲೇ ಪೊಲೀಸರು ಇರ್ತಾರೆ ಅದೇ ಕೆಲಸಕ್ಕೆ. ಮೇಲೆ ಹೋಗೋದಕ್ಕೆ ಯಾರನ್ನೂ ಬಿಡೋಲ್ಲ. ಆಗಲೇ ಯಾರೋ ಹೋಗ್ಬಿಟ್ಟಿದ್ರು ಕದ್ದಿ ಮುಚ್ಚಿ. ಯಾರಾದರೂ ಬರೋಂಗಿದ್ರೆ ಅರ್ಲಿ ಮಾರ್ನಿಂಗ್ ಬನ್ನಿ, ಒಂದು 7-6:30 ಹಂಗೆ ಬನ್ನಿ. ಯಾರು ಪೊಲೀಸರು ಯಾರೂ ಇರೋಲ್ಲ, ಆರಾಮಾಗಿ ಫೋಟೋ ತೊಗೊಂಡು ಹೋಗ್ಬಿಡ್ಬೋದು. ಈ ವ್ಯೂ ಪಾಯಿಂಟ್ ಬರೋಕ್ಕೆ 2 ದಾರಿ ಇದೆ. ಆ ವ್ಯೂ ಪಾಯಿಂಟ್ಗೆ ಹೋಗೋದಕ್ಕೆ ನೋಡಿರಿ ಈ ಕಡೆಯಿಂದ ಹೋಗ್ಬೋದು. ಆದರೆ ಇವಾಗ ಈ ಕಡೆಯಿಂದ ಏನೋ ಇದು ಕಟ್ಬಿಟ್ಟಿದ್ದಾರೆ, ಗೋಡೆ ಕಟ್ಬಿಟ್ಟಿದ್ದಾರೆ ಅಡ್ಡ. ಕಿಟಕಿ ಮೇಲೆ ಎಗರ್ಕೊಂಡು ಹೋಗ್ಬೇಕು.
ನಾನು ಫಸ್ಟ್ ತೋರಿಸಿದ್ನಲ್ಲ ಮುಂಚೆ ಅದೇ ದಾರಿನೇ ಬೆಸ್ಟು, ಅಲ್ಲಿಂದಾನೇ ಬರೋದ್ಬೋದು. ಹಾಂ, ಜಾಗ ಆಯ್ತಾ ಎಲ್ಲಿದೆ ಜಾಗ? ನಡಿ ನೋಡೋಣ. ಅವ್ರ ಅಂಕಲ್ ನೋಡಿ, ಆ ಕಡೆಯಿಂದ ಬಂದರೆ ಆರಾಮಾಗಿ ಬರ್ಬೋದಾಗಿತ್ತು. ಈ ಕಡೆಯಿಂದ ಬಂದಿದ್ದಕ್ಕೆ ಗೋಡೆ ಎಲ್ಲ ಇಳಿಬೇಕು. ಯಾವುದೋ ರೂಮಲ್ಲಿ ಇಳ್ಕೊಂಡು ಫುಲ್ ಅಡ್ವೆಂಚರಸ್ ಆಗೋಗ್ಬಿಟ್ಟಿದೆ. ಈ ಕಡೆ ಹೋಗ್ತಾ ಇರ್ಬೇಕಾದ್ರೆ ಏನೋ ಕಾಣಿಸ್ತು, ಇಲ್ಲಿ ಅಲ್ಲಿ ಗೋಪುರ ಥರ ಇದೆ ಏನು ಅಂತ. ಅಲ್ಲಿ ಏನೋ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನಾವು. ನೋಡೋಣ ಅಲ್ಲಿ ಏನಿದೆ ಅಂತ. ಇಲ್ಲಿ ಬಂದು ನೋಡಿದ್ರೆ ಏನೂ ಇಲ್ಲ, ಸಿಂಪಲ್ಲಾಗಿ ಒಂದೇ ಒಂದು ಗೋಪುರ ಇದೆ. ಒಂದು ಗೋಪುರ ಇದೆ ಅಷ್ಟೇ. ಇಲ್ಲಿ ಏನೋ ಗೊತ್ತಿಲ್ಲ ಏನಿಂದ. ಏನು ಏನೋ ಕೂದಲು ಕೊಡೋದಾ? ಇಲ್ಲಿ ಕೂದಲು ಕೊಡೋ ಜಾಗ ಅಂತೆ ದೇವ್ರಿಗೆ. ಕೆಲವ್ರು ಮನೆ ದೇವ್ರು ಇರುತ್ತಲ್ಲ, ಅದ್ರ ಮುಂದೆನೇ ಚಿಕ್ಕದಾಗ ಒಂದು ಸ್ವಲ್ಪ ನೀರು ಬಾವಿ ಇದೆ ಅಷ್ಟೇ. ನೋಡ್ರಿ ಯಾವ ಥರ ಮಳೆ ಬೀಳ್ತಾ ಇದೆ, ಸುತ್ತು ಮಳೆ ಬೀಳ್ತಾ ಇದೆ ಇಲ್ಲಿ. ನಾವು ಇನ್ನು ಸ್ವಲ್ಪ ಹೊತ್ತಾರೆ ನೆಂದೋಗ್ತೀವಿ. ನೋಡಿ ಲೈಟಾಗಿ ಮಳೆ ಬಿದ್ದಿದೆ ಇಲ್ಲಿ ನಮಗೂ ಅಷ್ಟೇ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನೋಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ಗೂ ಸ್ವಲ್ಪ ಶೇರ್ ಮಾಡಿ ಆದಷ್ಟು. ಥ್ಯಾಂಕ್ ಯು.